ತೀವ್ರೇಣ ಭಕ್ತಿಯೋಗೇನ ಮನೋಮಯ್ಯರ್ಪಿತಂ ಸ್ಥಿರಂ. ಅನನ್ಯವಾಗಿ ನನ್ನ ಚಿಂತನೆಯಲ್ಲೇ ಯಾರಿರ್ತಾರೋ. ಹಿಂದೆ ಇದೇ ಭಾಗವತಲ್ಲಿ ಒಂದು ಕಥೆ ಬರುತ್ತೆ. ಈ ನಿಮಿ ಚಕ್ರವರ್ತಿ, ನಿಮಿ ಅಂದರೆ ಜನಕರಾಜನ ಪೂರ್ವಜ, ಅವನು ಸೀತೆಯ ಪೂರ್ವಜ ನಿಮಿ ರಾಜ. ಅವನೊಂದು ಯಜ್ಞ ಮಾಡ್ತಿರ್ತಾನೆ, ಬಹಳ ದೊಡ್ಡ ಯಜ್ಞ. ಮೇಲ್ಗಡೆ ನವಯೋಗೀಶ್ವರರು ಹೋಗ್ತಾ ಇರ್ತಾರೆ, ಅಪರೋಕ್ಷ ಜ್ಞಾನಿಗಳವರು. ಆಕಾಶ ಮಾರ್ಗದಲ್ಲಿ ಹೋಗ್ತೀವಿ, ಏನಪ್ಪ ಇಂಥ ಒಳ್ಳೆ ಯಜ್ಞ, ಎಲ್ಲ ದೇವತೆಗಳೆಲ್ಲ ಬಂದ್ಬಿಟ್ಟಿದ್ದಾರಲ್ಲಿ, ಭವಿಷ್ಯ ತಗೊಳ್ಳೋಕ್ಕೆ ದೇವತೆಗಳೇ ಬಂದಿದ್ರಂತೆ. ಅವರೆಲ್ಲ ತಕ್ಷಣ ಇಳಿತಾರೆ, ಈ ಯಜ್ಞ ನೋಡೋಣ ಅಂತ ನವಯೋಗೀಶ್ವರರು ಇಳಿತಾರೆ. ನಿಮಗೆ ಆನಂದ ಆಗಿಬಿಡುತ್ತೆ, ನವಯೋಗೀಶ್ವರರು ಬಂದರು ಒಂದು ಸಂತೋಷ ಆಗಲ್ವೇ? ಈಗ ಇದ್ದಕ್ಕಿದ್ದಾಗೆ ಯಾರು ಗುರುಗಳು ಬಂದುಬಿಟ್ರೆ ಏನು ಆನಂದ ಆಗಲ್ವ ನಮಗೆ? ಅಥವಾ ಪಾಂಡುರಂಗನೇ ಬಂದುಬಿಟ್ಟಪ್ಪ, ಅಯ್ಯೋ ನಾವು ಎಷ್ಟೋ ಜನ ಎದೆ ಹೊಡೆದು ಹೋಗ್ಬಿಡುತ್ತೆ ಅಷ್ಟೇ ಅಲ್ವಾ? ಇವನಿಗೆ ಆನಂದ ಆಗಿಬಿಡುತ್ತೆ. ನವಯೋಗೀಶ್ವರರು ಅವರೆಲ್ಲ ಬಂದಾಗ ಅರ್ಘ್ಯಪಾದ್ಯ ಮಾಡ್ತಾನೆ ನಿಮಿ ಚಕ್ರವರ್ತಿ. ಅವನು ಕೇಳ್ಕೋತಾನೆ, ನಾನೀಗ ಬಹಳ ದೊಡ್ಡ ಯಜ್ಞ ಮಾಡ್ತಾಯಿದ್ದೀನಿ, ನನಗೆ ಒಂದೇ ಆಸೆ, ಭಗವಂತನನ್ನು ಬೇಗ ಪಡಿಬೇಕಾದರೆ ಸುಲಭವಾದಂಥ ಮಾರ್ಗ ಯಾವುದು? ನನ್ನ ಆಯುಸ್ಸು ಹೆಚ್ಚಿನ ಅಂಶ ಮುಕ್ಕಾಲು ಭಾಗ ಗತಿಸಿ ಹೋಗ್ಬಿಟ್ಟಿದೆ, ಏನು ಮಾಡಿದ್ರೆ ಭಗವಂತ ಬೇಗ ಒಲಿತಾನೆ? ಆಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅದಕ್ಕೆ ಕವಿ ಅನ್ನೋ ಒಬ್ಬ ಯೋಗೀಶ್ವರ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾನೆ. ಒಂದೇ ಮಾರ್ಗ ಹೇಳ್ತೀನಿ ಕೇಳು. ಈ ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಈ ರೀತಿ 3 ವಿಶೇಷ ಮಾರ್ಗಗಳಿದೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗಕ್ಕೆ ಹೋಗಬೇಡ, ಅದು ಯಾವತ್ತಿದು ಬಹಳ ಕಠಿಣ. ಎಷ್ಟು ಕರ್ಮ ಮಾಡಿದ್ರೂ ಲೋಪವೇ, ಎಷ್ಟು ಯಜ್ಞ ಮಾಡೋ ಹೋಮ ಮಾಡೋ ಏನಾದರೂ ಒಂದು ನ್ಯೂನತೆ ಇರುತ್ತೆ. ಹಸು ಹಾಲೇ ಹಾಕಬೇಕು, ಎಲ್ಲಿಂದ ತರೋದು ಹಸು ಹಾಲು? ಹಸು ಹಾಲಿಂದ ಬಂದಂಥ ತುಪ್ಪನೇ ಹಾಕಬೇಕು ಅಂತಾರೆ, ಎಲ್ಲಿ ಸಿಗುತ್ತೆ ಆ ತುಪ್ಪ ಅಲ್ವೇ? ಮತ್ತು ಮಾಡೋನು ಯಾರು ಹೋಮ ಮಾಡಿಸ್ತಾನೆ ಅವನಿಗೆ ದೀಕ್ಷೆ ಆಗಿರಬೇಕು, ಅವನಿಗೆಲ್ಲಿ ದೀಕ್ಷೆ ಆಗಿರುತ್ತೆ? ಇಂಥ ಜಾಗದಲ್ಲೇ ಹೋಮ ಮಾಡಬೇಕು ಅಂತಿರುತ್ತೆ, ಈ ಗಳಿಗೆಲೇ ಹೋಮಕುಂಡ ತೆಗಿಬೇಕು ಅಂತಿರುತ್ತೆ, ಹೋಮಕುಂಡನ ಉತ್ತಮ ಸಗಣಿಯಲ್ಲಿ ಸಾರಿಸ್ಬೇಕು ಅಂತಿರುತ್ತೆ, ಆ ಗಳಿಗೆಲೇ ಪ್ರಾರಂಭ ಮಾಡಬೇಕು ಅಂತಿರುತ್ತೆ. ಅನೇಕ ನಿಷ್ಠೆಗಳಿರುತ್ತೆ. ಜ್ಞಾನ ನಾವು ತಿಳ್ಕೊಳ್ಳೋದು ಅಷ್ಟರಲ್ಲೇ ಇದೆ. ಈಗ ಒಂಥರ ಇರುತ್ತೆ, ಇನ್ನೊಂದು ಥರ ಇರುತ್ತೆ, ಒಬ್ಬೊಬ್ಬರ ಆಚಾರ ಒಂದೊಂದು ಥರ ಹೇಳ್ತಾರೆ ಅಲ್ವಾ? ಅದಕ್ಕೆ ಅದು 2 ಮಾರ್ಗ ಬಿಟ್ಬಿಡು. ಒಂದು ಭಕ್ತಿ ಮಾರ್ಗ. ಅವರೊಂದು ಮಾತು ಹೇಳ್ತಾರೆ, ಧಾವನ್ ನಿಮಿಲ್ಯವಾನೇತ್ರೆ ನಸ್ಖಲೇನ ಪತೇದಿಹ. ನೀನು ಭಕ್ತಿ ಮಾರ್ಗದಲ್ಲಿ ಕಣ್ಣು ಮುಚ್ಕೊಂಡು ಓಡು, ಪರವಾಗಿಲ್ಲ, ನೀನು ಮುಗ್ಗರಿಸೋದು ಇಲ್ಲ, ಬೀಳೋದು ಇಲ್ಲ. ಭಕ್ತಿ ಮಾರ್ಗ ಅಷ್ಟು ಶ್ರೇಷ್ಠ ಅಂತ. ಈ ಒಳಗಡೆ ಅವರೆಲ್ಲ ಫೋಟೋ ಹಾಕಿರೋದು ಭಕ್ತಿ ಮಾರ್ಗ ಹಿಡಿದವರು ಅವರೆಲ್ಲ. ಧಾವನ್ ನಿಮಿಲ್ಯವಾನೇತ್ರೆ ನಸ್ಖಲೇನ ಪತೇದಿಹ. ನೀನು ಕಣ್ಣು ಮುಚ್ಕೊಂಡು ಓಡಿದ್ರು ಕೂಡ ಭಕ್ತಿಯಲ್ಲಿ ಕೆಳಗೆ ಉರುಳಲ್ಲಪ್ಪ. ಅದಕ್ಕೆ ನಂಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ದೀಕ್ಷೆ ಆಗಿಲ್ಲ, ಸ್ನಾನ ಮಾಡಿಲ್ಲ, ಏನು ಹೇಳ್ಕೊಬೇಡ. ನೀನೊಂದ್ಸಲಿ ವಿಠಲ ಅಂದರೆ ಪವಿತ್ರ ಆಗಿಬಿಡ್ತೆ. ಯಾರು ನಾವು ಹೇಳಿದ್ದಲ್ಲ, ಪದ್ಮಪುರಾಣದಲ್ಲಿದೆ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷ ಸಬಾಹ್ಯಾಭ್ಯಂತರ ಶುಚಿ. ನೋಡಿ, ಅವರೆಲ್ಲ ಜ್ಞಾನಿಗಳು ಹೇಳಿದ್ದೀವಿ, ಪದ್ಮಪುರಾಣ ಶ್ಲೋಕ ಅದು. ನೀವು ಒಂದ್ಸಲಿ ವಿಠಲ ಅಂದ್ಕೂಡಲೇ ಒಳಗೂ ಶುದ್ಧಿ ಆಗ್ತೀವಂತೆ, ಹೊರಗೂ ಶುದ್ಧಿ ಆಗ್ತೀವಂತೆ. ನೀವೆಲ್ಲ ಸ್ನಾನ ಮಾಡದೆ ಹೋಗ್ಬಿಡ್ಬೇಡಿ. ಆಮೇಲೆ ಹೇಳಿದ್ದಷ್ಟೇ, ಆಪತ್ ಸಮಯದಲ್ಲಿ ನೀವೇನಿಲ್ಲ, ಬೆಳಗ್ಗೆ ಎದ್ದು ಕೂಡಲೇ 3 ಸಲ ವಿಠಲ ವಿಠಲ ವಿಠಲ, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ 3 ಸಲ ವಿಠಲ ವಿಠಲ ವಿಠಲ. ಇವತ್ತಿಂದ ಅಭ್ಯಾಸ ಮಾಡಿ, ಅದರ ಎಫೆಕ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಯಾರೂ ಹೇಳಬೇಕಾದಿಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಯಾರು ಹೇಳ್ತಿದ್ದೀರಾ ಇವಾಗ? ಇದುವರೆಗೂ ಮಲ್ಕೊಳ್ಳೋಕೆ ಮುಂಚೆ 3 ಸಲ, ಎದ್ದಾಗ 3 ಸಲ. ಒಂದು ಸಲ ಹೇಳ್ಕೊಡ್ತೀನಿ, ಹೇಳಿ. ವಿಠಲ ವಿಠಲ ವಿಠಲ, 3 ಅಕ್ಷರ ಅದು, ಅದಕ್ಕೇನು ಸೇರ್ಸಕ್ಕೆ ಹೋಗಬೇಡಿ. ಕೈ ಮುಕ್ಕೊಳ್ಳಿ, ಆನಂದ ಇಷ್ಟು ಜೋರಾಗಿ ಹೇಳಬೇಡಿ. ಅಲ್ಲಿ ನಿಮ್ಮ ಮನೆಯವರು ಮಲಗಿದ್ರೆ ಎತ್ಕೊಟ್ಟು ನಿಮಗೇನೆ ಬಂತು ಅಂತ ಕೂತ್ಕೊಂಡಾರ. ಆಮೇಲೆ ನೆನ್ನೆ ಅವ್ರ ಆಚಾರ್ಯ ಹೇಳ್ಕೊಟ್ರು, ಅಯ್ಯ ಅಲ್ಲೇನೋ ಹೇಳ್ತಾರೆ, ಅವ್ರಿಗೇನು ಬುದ್ಧಿ ಇದೆಯಾ? ನೀನೇ ನಂಗೆ ನಿದ್ದೆ ಬಂದಿತ್ತು ಎಬ್ಬಿಸ್ಬಿಟ್ಟೆ ಅಂತ ಮೆಲ್ಲಿಗೆ ಹೇಳ್ಕೊಡಿ. ಅವ್ನಿಗೆ ಕೇಳಿಸುತ್ತೆ ಈಗ ಅಲ್ವೇ? ಎಲ್ಲಿದ್ದರೂ ಕೇಳಿಸುತ್ತೆ. ಮೆಲ್ಲಿಗೆ ಒಂದು ಇರುವೆ ನುಡಿಯೋದು ಕೇಳಿಸುತ್ತಂತೆ ಅವನಿಗೆ, ಅಂತ ಮಹಾನ್ ಭಾವ ಸ್ವಾಮಿ. ಮೆಲ್ಲಿಗೆ ಹೇಳ್ಕೊಳ್ಳಿ, ಇವತ್ತಿಂದ ಪ್ರಾಕ್ಟೀಸ್ ಮಾಡಿ. ನೀವು ಜಾಸ್ತಿ ಹೇಳಿದ್ರೆ ತಪ್ಪೇನಿಲ್ಲ, ಮಿನಿಮಮ್ 3 ಸಲ ಹೇಳಿ, ವಿಠಲ ವಿಠಲ ವಿಠಲ. ಇವತ್ತುವರೆಗೂ ನಾನು ಕಾರ್ಯ ಮಾಡಿಸಿದ್ದೀನಿ ಸ್ವಾಮಿ, ನಾಳೆ ನನ್ನಿಂದ ಒಳ್ಳೆಯ ಸೇವೆ ತಗೋ. ಬೆಳಗಾಗೆದ್ದು ಮತ್ತೆ ಹೇಳಿ, ಇವತ್ತು ಮತ್ತೆ ನನಗೆ ಆಯುಸ್ಸು ಕೊಟ್ಟಿದೆ. ಒಂದೊಂದು ದಿವಸ ಆಯುಸ್ಸು ಕೂಡ ಬೋನಸ್ ಇದ್ದ ಹಾಗೆ. ಕೋವಿಡಲ್ಲಿ ನಮಗಿಂತ ಚಿಕ್ಕವರೆಲ್ಲ ಹೋಗ್ಬಿಟ್ರು ತಾನೆ ಅಲ್ವಾ? ಪಾಪ ಚಿಕ್ಕ ವಯಸ್ಸಿನವರೆಲ್ಲ ಹೊಟ್ಟರು. ಭಗವಂತ ನಮ್ಮನ್ನು ಉಳಿಸಿದ್ದಾನೆ. ಅನಂತ ಕೋಟಿ ನಮನಗಳು ಒಪ್ಪಿಸ್ಬೇಕು ಭಗವಂತನಿಗೆ. ನಮಗೆ ಸಾಧನೆ ಮಾಡೋಕ್ಕೆ ಇನ್ನೂ ಅವಕಾಶ ಕೊಟ್ಟಿದೆಯಲ್ಲ ಸ್ವಾಮಿ. 3 ಸಲ ಸ್ಮರಣೆ ಮಾಡ್ಕೊಳ್ಳಿ, ಬೆಳಗಾಗಿದ್ದು 3 ಸಲ ಸ್ಮರಣೆ ಮಾಡ್ಕೊಳ್ಳಿ.
ಆಮೇಲೆ ನಮ್ಮ ಮಾಮೂಲಿ ಸ್ನಾನಾದಿಗಳು ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು. ನೀವು ಇದು ಬರೀ ಹೇಳಿದ್ರಲ್ಲೇ ಮಂಗಳ ಸ್ನಾನ ಆಗೋಗಿರುತ್ತೆ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಖ್ಯಾಭ್ಯಂತರ ಶುಚಿ. ಆ ಶುಚಿ ಮೊದಲಾಗ್ಬಿಡಬೇಕು ನಮಗೆ. ಇಲ್ಲಿ ಕೃತಂ ಪ್ರಜಾಪತಿ ತಾಯಿಗೆ ಆ ಸಂಗತಿಯನ್ನು ಹೇಳ್ತಾ ಇದ್ದಾನೆ. ತೀವ್ರೇಣ ಭಕ್ತಿಯೋಗೇನ ಮನೋಮಯ್ಯರ್ಪಿತಂ ಸ್ಥಿರಂ. ಇದನ್ನೇ ಭಗವದ್ಗೀತೆಯಲ್ಲಿ ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯವಾಗಿ ನನ್ನ ಚಿಂತನೆ ಮಾಡ್ತಾರೋ ಅವರ ಯೋಗಕ್ಷೇಮ ನಾನು ನೋಡ್ಕೋತೀನಿ ಅಂತಾನೆ ಭಗವಂತ. ನಾನು ನೋಡ್ಕೋತೀನಿ. ಸಬ್ಜೆಕ್ಟು ನನ್ನ ಚಿಂತನೆ ನಿರಂತರವಾಗಿ ಮಾಡ್ತಿರಬೇಕು. ಅವರ ಚಿಂತನೆ ನಾನು ಮಾಡ್ತೀನಿ ಅಂತಾನೆ ಭಗವಂತ. ನಿಷೇವಿತೇನ ನಿಮಿತ್ತೇನ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಸ್ತೇನ ನಾತಿ ಹಿಂಸ್ರೇಣ ನಿತ್ಯಶಃ. ಅವರವರ ವರ್ಣಕ್ಕೆ ಏನೇನು ಕಾರ್ಯ ಇದೆ ಅದನ್ನು ನಿಸ್ಪೃಹತೆಯಿಂದ ಮಾಡಿದ್ರೆ ಸಾಕು. ಯಾರೋ ಮಾಡಿದ್ದನ್ನು ನಾವು ಮಾಡಬೇಕು ಅಂತ ಹೋಗಬೇಕು ಅಂತೇನಿಲ್ಲ. ನಮಗೆ ಭಗವಂತ ಯಾವ ವೃತ್ತಿ ಕೊಟ್ಟಿದ್ದಾನೋ ಅದನ್ನೇ ಪ್ರಾಮಾಣಿಕವಾಗಿ ಮಾಡಿ ಭಗವಂತನಿಗೆ ಸಲ್ಲಿಸಬೇಕಂತೆ. ಅದನ್ನೇ ಹೇಳ್ತಾನೆ ಕೃಷ್ಣ. ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ನನ್ನಲ್ಲಿ ಮನಸ್ಸಿಟ್ಟು ನೀನೇನು ಕಾರ್ಯ ಮಾಡ್ತಿ ಅದು ಶುದ್ಧವೇ, ಕೆಟ್ಟದು ಅನ್ಕೋಬೇಡ. ಯಾವೋ ನಾನು ತುಂಬ ಚೆನ್ನಾಗಿ ಅವನಿಗಿಂತ ಚೆನ್ನಾಗಿ ಒಳ್ಳೇದು ಮಾಡ್ತೀನಿ ಅಂತ ಏನೂ ಮಾಡೋಕ್ಕೆ ಹೋಗಬೇಡ. ನಿನಗೆ ವಿಹಿತ ಧರ್ಮ ಏನಿದೆ, ನಿನ್ನ ವರ್ಣಕ್ಕೆ ಏನು ವಿಹಿತವಾಗಿದೆ ಅದನ್ನೇ ಪ್ರಾಮಾಣಿಕವಾಗಿ ಮಾಡೋ, ನಂಗೆ ಸಮರ್ಪಣೆ ಮಾಡೋ ಸಾಕು. ಅದೇ ದೊಡ್ಡ ಯಜ್ಞ. ಅದನ್ನೇ ಇಲ್ಲಿ ಹೇಳ್ತಾರೆ. ಕ್ರಿಯಾ ಯೋಗೇನ ಶಸ್ತೇನ ನಾತಿ ಹಿಂಸೇಣ ನಿತ್ಯಶಃ. ಯಾರಿಗೂ ಹಿಂಸೆ ಕೊಡಬೇಡ. ಭಕ್ತರಾದಂಥವರು ಯಾರಿಗೂ ಕಣ್ಣೀರು ಹಾಕಿಸ್ಬಾರ್ದಂತೆ. ಭಾಳ ಉತ್ತಮವಾದಂಥ ಪದ. ಯಾರಿಗೂ ಕಣ್ಣೀರು ಹಾಕಿಸ್ಬಾರ್ದು. ಮನಸ್ಸಿಗೆ ನೋವಾಗೋ ಹಾಗೆ ನಾವು ನಡ್ಕೋಬಾರ್ದು. ರಾಮಚಂದ್ರನಲ್ಲಿ ಗುಣ ಇತ್ತಂತೆ. ನಚಾವಮಂತಂ ಭೂತಾನ. 11,000 ವರ್ಷ ಇದ್ದಿದ್ದು ರಾಮಚಂದ್ರ ತನ್ನ ಇಡೀ ಜೀವನದಲ್ಲಿ ಯಾರಿಗೂ ಅವಮಾನ ಮಾಡಿಲ್ವಂತೆ ರಾಮಚಂದ್ರ. ವಾಲ್ಮೀಕಿಗಳು ಬರೀತಾರೆ, ನಚಾವಮಂತಂ ಭೂತಾನಂ. ಒಬ್ಬರಿಗೂ ಅವಮಾನ ಮಾಡಿಲ್ವಂತೆ 11,000 ವರ್ಷದಲ್ಲಿ. ಆಂಜನೇಯನಿಗೆ ಸೀತೆ ಹೇಳ್ತಾಳೆ, ನಬ್ರುಯಾತ್ ಕಿಂಚಿದ ಅಪ್ರಿಯಂ. ನನ್ನ ಪತಿ ರಾಮಚಂದ್ರ ಯಾರಿಗೂ ಅಪ್ರಿಯ ನೋಡಿದಿಲ್ಲಪ್ಪ. ನಬ್ರುಯಾತ್ ಕಿಂಚಿದ ಅಪ್ರಿಯಂ. ಅದನ್ನು ನಾವು ದೊಡ್ಡ ಯಜ್ಞ ಥರ ಇಟ್ಕೋಬೇಕು. ಆ ಪ್ರಿನ್ಸಿಪಲ್ ಯಾರ ಮನಸ್ಸಿಗೂ ನೋವಾಗೋ ಹಾಗೆ ನಾವು ಮಾತಾಡಬಾರ್ದು, ಅಥವಾ ಯಾರ ಕೆಟ್ಟದನ್ನು ಇನ್ನೊಬ್ಬರ ಹತ್ರ ಹೇಳಬಾರ್ದು. ಯಾಕೆ ನಮ್ಮದು ಶುದ್ಧವಾದಂಥ ನಾಲಿಗೆ. ಭಗವಂತ ಇರಬೇಕಾದಂಥ ಜಾಗ ಇದು. ಭಗವಂತ ಇಲ್ಲಿರ್ಬೇಕಾದ್ರೆ ನಾವು ಒಳ್ಳೆಯ ಗುಣಗಳನ್ನು ಅಭ್ಯಾಸ ಮಾಡಿಕೊಳ್ಳೇಬೇಕು. ಇಲ್ಲದೇ ಇರಲ್ಲ ಅವನು. ಭಗವಂತ ನಮ್ಮ ಸರ್ವೆಂಟ್ ಅಲ್ಲ, ನಮ್ಮ ಗುಣಕ್ಕೆ ಅವನು ಅಧೀನನಾಗಿರ್ತಾನೆ. ಸದ್ಗುಣ ಕಲಿತಾಗ ಅಧೀನನಾಗ್ತಾನೆ. ದುರ್ಗುಣ ಇದ್ದರೆ ನಮ್ಮ ಹತ್ರಕ್ಕೂ ಸುಳಿಯಲ್ಲ. ಅಹಂಕಾರ ಇದ್ದರೆ, ಇನ್ನೊಬ್ಬರನ್ನ ದ್ವೇಷ ಪಡಿಸಿದ್ರೆ, ಇನ್ನೊಬ್ರಿಗೆ ಅವಮಾನ ಮಾಡಿದ್ರೆ, ಇನ್ನೊಬ್ಬರು ಕಣ್ಣೀರು ಹಾಕ್ಸಿದ್ರೆ, ಭಾಳ ಸ್ವಾರ್ಥಿಯಾಗಿ ನಡ್ಕೊಂಡ್ರೆ, ದುರಹಂಕಾರ ವ್ಯಕ್ತಪಡಿಸಿದ್ರೆ, ಸುಳ್ಳು ಹಾಡ್ಕೊಂಡೇ ಓಡಾಡ್ತಾ ಇದ್ದರೆ. ಬಲಿಚಕ್ರವರ್ತಿ ಶುಕ್ರಾಚಾರ್ಯನಿಗೆ ಒಂದು ಮಾತು ಹೇಳ್ತಾನೆ, ನೀವು ಸಾಕ್ಷಾತ್ ಭಗವಂತ ವಾಮನನಾಗಿ ಬಂದಿದ್ದಾನೆ, ಅವನಿಗೆ ದಾನ ಕೊಡೋಕ್ಕೆ ಹೋದಾಗ ಬೇಡ ಅಂತ ಹೇಳ್ತೀರಲ್ಲ ನೀವು ಗುರುಗಳಾಗಿ. ನಾನೀಗ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ, ನೀವು ಕೇಳಿದ್ದು ಕೊಡ್ತೇನೆ ಅಂತ. ಭೂಮಾತೆ ದುಃಖಿಸ್ತಾಳಂತ. ಏರು ಭೂಮಾತೆಗೆ ಯಾರು ಭಾರ ಅಂದರೆ ದೊಡ್ಡ ದೊಡ್ಡ ವೃಕ್ಷಗಳಿರುತ್ತಲ್ಲ ಅದಲ್ಲ, ದೊಡ್ಡ ದೊಡ್ಡ ಪರ್ವತಗಳಿರುತ್ತಲ್ಲ ಅದು ಭಾರ ಅಲ್ವಂತೆ. ಬೇಕಾದಷ್ಟು ಸಮುದ್ರದ ನೀರಿದೆಯಲ್ಲ ಅದು ಭಾರ ಅಲ್ವಂತೆ ಭೂದೇವಿಗೆ. ಯಾರು ಭಾರ ಅಂದರೆ ಸುಳ್ಳು ಹೇಳ್ಕೊಂಡು ಓಡಾಡ್ತಿರ್ತಾರಲ್ಲ ಅವ್ರು ಭಾರ ಅಂತ. ನೋಡಿ, ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿರ್ತಾರಲ್ಲ, ಇಲ್ಲೂ ಸುಳ್ಳು ಅಲ್ಲೂ ಸುಳ್ಳು ಅಲ್ಲೂ ಸುಳ್ಳು, ಇಲ್ಲಿ ಯಾರೂ ಇಲ್ಲ ಬಿಡಿ, ಅವರು ಭೂಮಿಗೆ ಭಾರ ಅಂತ. ಅದಕ್ಕೆ ಸದ್ಗುಣಗಳು, ಸದ್ಗುಣಗಳ ಕದ್ದವರ ಅಘವತ ಕದಿವ ಅನಘನೆನಿಸಿ. ನಾವು ಸದ್ಗುಣಗಳನ್ನು ಕಲಿತಾ ಹೋದರೆ ನಮ್ಮ ಪಾಪಗಳನ್ನು ಭಗವಂತ ಕದೀತಾನಂತೆ. ಶಾಸ್ತ್ರ ಹೇಳುತ್ತೆ.